ಶಿಡ್ಲಘಟ್ಟದಲ್ಲಿ ಚಪ್ಪಲಿ ರಾಜು ಬೆಂಬಲಿಗರು ಪುಂಡಾಟವನ್ನ ಮಾಡಿದ್ದಾರೆ. ಕಲ್ಟ್ ಸಿನಿಮಾ ಪ್ರಮೋಷನ್ ವೇಳೆ ಕ್ರೀಡಾಂಗಣಕ್ಕೆ ಹಾನಿ ಮಾಡಿದ್ದಾರೆ. ಸಚಿವ ಜಮೀರ್ ಮಗ ಜೈದ್ ಖಾನ್ ನಟನೆಯ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಲ್ಟ್ ಸಿನಿಮಾ ಪ್ರಮೋಷನ್ ವೇಳೆ ಕ್ರೀಡಾಂಗಣಕ್ಕೆ ಹಾನಿಯನ್ನ ಮಾಡಿದ್ದಾರೆ. ಈಗಾಗಲೇ ರಾಜೀವ್ ಬೆಂಬಲಿಗರ ಪುಂಡಾಟ ಇದು. ಶಿಡ್ಲಘಟ್ಟದಲ್ಲಿ ಚಪ್ಪಲಿ ರಾಜೀವ್ ಬೆಂಬಲಿಗರು ಮಾಡಿರುವ ಪುಂಡಾಟ. ಜನವರಿ 13ರಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಈ ವೇಳೆ ಚರಂಡಿಗೆ ಹಾಕಿದ್ದ ಸ್ಲ್ಯಾಬ್ಗಳಿಗೆ ಹಾನಿಯನ್ನ ಉಂಟು ಮಾಡಿದ್ದಾರೆ. ಸ್ಲ್ಯಾಬ್ಗಳನ್ನ ಪುಡಿ ಮಾಡಿದಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಈಗ ತಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವ ರೇಂಜ್ಗೆ ಹೋಗುವ ಹಾಗೆ ಕಾಣಿಸ್ತಾ ಇದೆ ಇವರ ಪುಂಡಾಟವನ್ನ ನೋಡಿದ್ರೆ. ಈಗಾಗಲೇ ಚರಂಡಿಗೆ ಹಾಕಿದ ಸ್ಲ್ಯಾಬ್ಗಳಿಗೂ ಕೂಡ ಹಾನಿಯನ್ನ ಮಾಡಿದ್ದಾರೆ. ಇವರಿಗೆ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಸ್ತುಗಳನ್ನ ಹಾಳು ಮಾಡುವುದಕ್ಕೆ ಈ ರೀತಿಯಾಗಿ ಅವಕಾಶ ಇದೆಯಾ ಅನ್ನೋದನ್ನ ಕೇಳಬೇಕಾಗತ್ತೆ. ಇಲ್ಲಿ ಈ ರೀತಿಯಾಗಿ ಪುಂಡಾಟವನ್ನ ಮಾಡಿದಾರಲ್ಲ, ಅವರ ವಿರುದ್ಧ ಏನ್ ಕ್ರಮ ಕೈಗೊಳ್ತಾರೆ, ಯಾವ ರೀತಿಯಾಗಿ ಕಠಿಣ ಕ್ರಮ ಕೈಗೊಳ್ತಾರೆ? ಬೇರೆ ಸಂದರ್ಭದಲ್ಲಿ ಸರ್ಕಾರ ಹೇಳುತ್ತೆ, ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಮಾಡುವಾಗ ಹೇಳುತ್ತೆ, ಎಲ್ಲೂ ಹಾನಿ ಆಗ್ಬಾರ್ದು, ಸಾರ್ವಜನಿಕಗಳಲ್ಲಿ ಏನು ಹಾಳಾಗಬಾರ್ದು, ನಾಶ ಆಗ್ಬಾರ್ದು. ಈಗ ಏನ್ ಮಾಡಿದ್ದಾರೆ, ಅದಕ್ಕೆ ಏನ್ ಕ್ರಮ ಕೈಗೊಳ್ತೀರಿ? ಯಾವ ರೀತಿಯಾದಂತಹ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸ್ತೀರಿ ಅಂತ ಆಗ್ಬೇಕಲ್ಲ ಇಲ್ಲಿ. ಈಗ ತಾವು ನಡೆದಿದ್ದೆ ದಾರಿ ಅನ್ನೋ ರೀತಿಯಾಗಿ ಮಾಡ್ತಾ ಹೋದ್ರೆ ಸಮಾಜದಲ್ಲಿ ಯಾವ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಕೇಳಬೇಕಾಗತ್ತೆ. ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡೋದಕ್ಕೆ ಇವರಿಗೆ ಯಾರು ಅವಕಾಶ ಕೊಟ್ಟಿದ್ದಾರೆ, ಯಾರ ಪ್ರಭಾವ ಇವರ ಹಿಂದೆ ವರ್ಕ್ ಮಾಡ್ತಾ ಇದೆ? ಪೌರಾಯುಕ್ತೆ ಅಮೃತ ಗೌಡಗೆ ಪ್ರಾಣ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಎಫ್ಐಆರ್ನ ಪ್ರತಿ ಲಭ್ಯ ಆಗಿದ್ದು, ಈ ವಿಚಾರದಲ್ಲೇ ಸಾಕಷ್ಟು ಅನುಮಾನಗಳಿತ್ತು. ಏನಂತ ಹೇಳಿದ್ರೆ, ನಿನ್ನೆ ದೂರನ್ನ ಸಲ್ಲಿಸಿದ್ರು. ನಿನ್ನೆ ಖುದ್ದಾಗಿ ಪೌರಾಯುಕ್ತನೇ ಹೋಗಿ, ಅಮೃತ ಗೌಡ ಅವರೇ ಹೋಗಿ ಅಲ್ಲಿ ದೂರನ್ನ ಕೊಟ್ಟಿದ್ರು. ಆದ್ರೆ ದೂರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ರಮಗಳ ಆಗ್ತಾ ಇದೆಯಾ ಇಲ್ವಾ ಅನ್ನುವಂತಹ ಸಾಕಷ್ಟು ಅನುಮಾನಗಳಿತ್ತು. ಯಾಕೆ ದೂರನ್ನ ದಾಖಲಿಸಿ ಈ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿತ್ತು. ನ್ಯೂಸ್ 18 ಕನ್ನಡ ಕೂಡ ಈ ಪ್ರಶ್ನೆಯನ್ನ ಕೇಳಿತ್ತು. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅಮೃತ ಗೌಡ ಆ ದೂರಿನಲ್ಲಿ. ಇದರಲ್ಲಿ ಇದೀಗ A1 ಆಗಿರೋದು ರಾಜೀವ್ ಗೌಡ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಏನಾಯ್ತು, ಯಾವ ರೀತಿಯಾಗಿ ಬೆದರಿಕೆಯನ್ನ ಅವರು ಹಾಕಿದ್ರು, ಯಾವ ರೀತಿಯಾಗಿ ಅಶ್ಲೀಲವಾಗಿ ಮಾತಾಡಿದ್ದಾರೆ, ಜೊತೆಗೆ ಬೆಂಕಿ ಹಚ್ಚುವ ವಿಚಾರ, ಚಪ್ಪಲಿಯಿಂದ ಹೊಡೆಸುವಂತಹ ವಿಚಾರ, ಯಾವ ರೀತಿಯಾಗಿ ಅವರಿಗೆ ಮಾತನಾಡುವಂತಹ ಬರದಲ್ಲಿ ಪದಗಳ ಬಳಕೆ ಮಾಡಿದ್ರು, ಇವೆಲ್ಲವನ್ನ ಕೂಡ ಅವರು ಆ ಒಂದು ದೂರಿನಲ್ಲಿ ದಾಖಲಿಸಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನ ಕೂಡ ಆ ದೂರಿನಲ್ಲಿ ದಾಖಲು ಮಾಡಿದ್ದಾರೆ. ಈಗಾಗಲೇ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಮೃತ ಗೌಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ನೇರ ಸಂಪರ್ಕದಲ್ಲಿ ಈಗ ಜಾಯಿನ್ ಆಗಿದ್ದಾರೆ. ದತ್ತಾತ್ರೇಯ, ಒಂದು ಕಡೆ ಈಗಾಗಲೇ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿರೋದು, ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಮತ್ತೊಂದು ಕಡೆ ತಾವು ಏನ್ ಬೇಕಾದ್ರೂ ಮಾಡಬಹುದು, ಹೇಳೋರು ಕೇಳೋರು ಇಲ್ಲ, ಸಾರ್ವಜನಿಕ ವಸ್ತುಗಳ ಅಥವಾ ಸಾರ್ವಜನಿಕ ವಿಚಾರಕ್ಕೆ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಹಾಳು ಮಾಡಿದ್ರೆ ಕೇಳೋರು ಇಲ್ಲ ಅನ್ನುವ ರೀತಿಯಾಗಿ ದಾಂಧಲೆಯನ್ನ ಮಾಡಿದಾರ. ಏನಾಗಿದೆ ಅಲ್ಲಿ, ಇದರ ವಿರುದ್ಧ ಯಾವ ರೀತಿಯ ಕ್ರಮ ಆಗ್ಬೇಕಾಗುತ್ತೆ, ಇಲ್ಲಿ ಏನಾದ್ರೂ ದೂರು ದಾಖಲಾಗಿದೆಯಾ ಈ ವಿಚಾರದಲ್ಲಿ? ನವಿತಾ ಜೈನ್, ಖಂಡಿತವಾಗಿಯೂ ಈಗ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ವಿರುದ್ಧ ರಾಜೀವ್ ಗೌಡ ಏನು ಧಮಕಿ ಹಾಕಿದ್ದರೋ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು, ಎಫ್ಐಆರ್ ಸಹ ನಮ್ಗೆ ನ್ಯೂಸ್ 18ಗೆ ಲಭ್ಯವಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಾರು 19 ಗಂಟೆಗಳು ಕಳೀತಾ ಇದ್ರು ಸಹ ಪೊಲೀಸರು ಮಾತ್ರ ಆ ವ್ಯಕ್ತಿಯನ್ನ ಬಂಧನ ಮಾಡಲು ವಿಫಲರಾಗಿದ್ದಾರೆ ಎನ್ಬಹುದು. ಆದ್ರೆ ಈಗ ಮತ್ತೊಂದು ವಿವಾದ ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಯಾಕಂದ್ರೆ ಕಲ್ಟ್ ಸಿನಿಮಾ ಏನಿತ್ತು, ಆ ಪ್ರಮೋಷನ್ಗೆ ಬಹಳಷ್ಟು ಬ್ಯಾನರ್ ಗಳನ್ನ ಅಳವಡಿಸಲಾಗಿತ್ತು. ಒಂದು ಶಿಡ್ಲಘಟ್ಟ ನಗರದ ಒಂದು ನೆಹರು ಕ್ರೀಡಾಂಗಣದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಕಾರ್ಯಕ್ರಮದ ನಂತರ ಆ ಕ್ರೀಡಾಂಗಣದಲ್ಲಿ ಸರ್ಕಾರಿ ಆಸ್ತಿ ಏನಿದೆಯೋ ಅದನ್ನ ರಾಜೀವ್ ಗೌಡ ಬೆಂಬಲಿಗರು ಒಂದು ಧ್ವಂಸ ಮಾಡಿದ್ದಾರೆ ಅನ್ನೋ ಆರೋಪ ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರದಲ್ಲಿ ರಾಜೀವ್ ಗೌಡ ಅವರ ಬೆಂಬಲಿಗರು ಕೇಳಿಸಿದೆ ಸರ್, ಕಂಟಿನ್ಯೂ ಮಾಡಿ.
ರಾಜೀವ್ ಗೌಡ ಬೆಂಬಲಿಗರು ಈಗ ಒಂದು ಈ ರೀತಿಯಾಗಿ ವರ್ತನೆ ತೋರಿದ್ದಾರೆ ಎಂಬ ಆರೋಪವೂ ಸಹ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಯಾವ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವ ಕ್ರಮವನ್ನ ಕೈಗೊಳ್ತಾರೆ ಅಥವಾ ಮತ್ತೊಂದು ದೂರನ್ನ ದಾಖಲಿಸ್ತಾರ ಎಂಬುದನ್ನ ಮಾತ್ರ ಕಾದು ನೋಡಬೇಕಾಗಿರೋದು. ಒಟ್ಟಾರೆ ಈಗ ನಗರಸಭೆ ಪೌರಾಯುಕ್ತರ ವಿಚಾರದಲ್ಲಿ ರಾಜೀವ್ ಗೌಡ ಹೀಗಾಗಿ ಬಂಧನ ಭೀತಿಯಲ್ಲಿ ಎಸ್ಕೇಪ್ ಆಗಿರುವಂತಹದ್ದು. ಆದ್ರೆ ಈಗ ಮತ್ತೊಂದು ದೂರು ದಾಖಲಾಗುವಂತಹ ಒಂದು ಪ್ರಕರಣವೂ ಸಹ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ನವಿತಾ ಜೈನ್. ಓಕೆ, ಈಗ ಅಮೃತ ಗೌಡ ಅವರು ಕೊಟ್ಟಂತಹ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಯಾಕೆ ಮೀನಾಮೇಷವನ್ನ ಇಲ್ಲಿ ಎಣಿಸಲಾಗ್ತಾ ಇದೆ, ಜನಸಾಮಾನ್ಯರಿಗೊಂದು ನ್ಯಾಯ, ಪ್ರಭಾವಿಗಳಿಗೂ ಒಂದು ನ್ಯಾಯ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ ಇವರು? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂದ್ರೆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದ್ರೆ, ಕೆಲವರು ಈ ಒಂದು ನಾಯಕನನ್ನ ಬೆಂಬಲಿಸ್ತಾ ಇರುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದ್ರೆ ಈಗ ಸ್ವಕ್ಷೇತ್ರದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರೇ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬಾರ್ದಾಯ್ತು, ಆದ್ರೆ ಇಷ್ಟೊಂದು ಕೀಳು ಮಟ್ಟದಿಂದ ಇಳಿದಿರುವಂತಹ ವ್ಯಕ್ತಿಯನ್ನ ಖಂಡಿಸ್ತೀವಿ, ಜೊತೆಗೆ ನಾವು ಪಕ್ಷದಿಂದವೂ ಸಹ ಉಚ್ಚಾಟನೆಯನ್ನ ಮಾಡಲು ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಸಹ ತರ್ತೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿರುವಂತಹ ಮಾಜಿ ಸಚಿವ ವಿ ಮುನಿಯಪ್ಪನವರ ಮನೆಯಲ್ಲಿ ಒಂದು ರೀತಿಯಾದಂತಹ ಸಭೆಯನ್ನು ನಡೆಸಿ ಈಗಾಗಲೇ ಕಾಂಗ್ರೆಸ್ ಮುಖಂಡರು ಬಹಳಷ್ಟು ರೀತಿಯಾದಂತಹ ತೀರ್ಮಾನಗಳನ್ನು ಹಾಗೂ ಸಭೆಯಲ್ಲಿ ಬಹಳಷ್ಟು ರೀತಿಯಾದಂತಹ ಚರ್ಚೆಗಳನ್ನು ಸಹ ನಡೆಸಿರುವಂತದ್ದು. ಆದ್ರೆ ಈಗ ಇಲ್ಲಿವರೆಗೂ ಸಹ ರಾಜೀವ್ ಗೌಡರನ್ನ ಬಂಧನ ಯಾಕೆ ಮಾಡಿಲ್ಲ ಎಂಬ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರೋದಂದ್ರೆ, ಕಾಂಗ್ರೆಸ್ ಮುಖಂಡರು ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈತನನ್ನ ಸೇಫ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆಯಾ ಎಂಬ ಉದ್ದೇಶವೂ ಸಹ ಅದು ಇಲ್ಲಿ ಮಾತುಕತೆಯೂ ಸಹ ಕೇಳಿ ಬರ್ತಾ ಇರುವಂತದ್ದು ನವಿತಾ ಜೈನ್. ದತ್ತಾತ್ರೇಯ, ಈಗ ಅಷ್ಟೆಲ್ಲ ಕಂಪ್ಲೀಟ್ ಆಗಿ ಅವ್ರು ಇಂಚಿಂಚು ಮಾಹಿತಿಯನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಒಬ್ಬನನ್ನ ಬಂಧನ ಮಾಡೋದಕ್ಕೆ ಇವರಿಗೆ ಸಾಧ್ಯ ಇಲ್ಲ, ಹುಡುಕಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಹಾಗಾದ್ರೆ ಒತ್ತಡವನ್ನ ಹಾಕ್ತಾ ಇದೆ ಅನ್ನುವಂಥ ಅನುಮಾನ ಸಾರ್ವಜನಿಕರಲ್ಲೂ ಕೂಡ ಮೂಡುತ್ತೆ. ಅದಕ್ಕೆ ಪುಷ್ಟಿಯನ್ನ ಕೊಡುವಂತಹ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಅವರ ಆ ಒಂದು ವಿಚಾರದ FIR ಅಲ್ಲಿ ಏನೇನ ಅಂಶಗಳು ದಾಖಲಾಗಿದೆ? ನವಿತಾ ಜೈನ್, ಖಂಡಿತವಾಗಿ ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರಸಭೆ ಪೌರಾಯುಕ್ತ ಅಮೃತ ಗೌಡಗೆ ಏನು ಒಂದು ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡ ಒಂದು ಧಮಕಿ ಹಾಕಿರುವಂತಹ ಪ್ರಕರಣ ಏನಿದೆಯೋ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ದಿನ ಒಂದು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಅಮೃತ ಗೌಡರು ಪ್ರಕರಣವನ್ನ ದಾಖಲಿಸಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಾಗೂ ಬೆದರಿಕೆ ಹಾಗೂ ಪ್ರಚೋದನೆ ಮಾಡುವಂತಹ ವಿಚಾರಕ್ಕೆ ಈಗ BNS ಆಕ್ಟ್ ಪ್ರಕಾರ ಅವರ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಆದ್ರೆ ಪ್ರಕರಣವು ದಾಖಲಾಗಿದ್ರು ಸಹ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಬರ್ತಾ ಇದೆಯಾ ಎಂಬ ಪ್ರಶ್ನೆ ಇಲ್ಲಿ ಹಾಗೂ ಅನುಮಾನವೂ ಸಹ ಮೂಡಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪನವರು ಒಂದು ರೀತಿ ಸಾಫ್ಟ್ ಕಾರ್ನ್ ತೋರಿರುವಂತದ್ದು. ಯಾಕಂದ್ರೆ ನನಗೆ 10 ವರ್ಷಗಳಿಂದಲೂ ಸಹ ಆ ವ್ಯಕ್ತಿ ಗೊತ್ತು, ನಾನು ಬುದ್ಧಿ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಇಷ್ಟೊಂದು ಕೆಟ್ಟ ಪದಗಳಿಂದ ನಿಂದನೆ ಮಾಡಿರುವಂತಹ ವ್ಯಕ್ತಿಗೆ ಸಚಿವರಾಗಿದ್ದುಕೊಂಡು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಈಗ ಸಚಿವರಿಗೂ ಸಹ ಒಂದು ರೀತಿಯಾದಂತಹ ಒಂದು ಬೇಸರವನ್ನ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಈಗ ಏನೇ ಆದ್ರೂ ಇಷ್ಟೊಂದು ಗಂಟೆಗಳಾದ್ರೂ ಸಹ ಒಬ್ಬ ಅಧಿಕಾರಿ ಅಂದ್ರೆ ಕಾಂಗ್ರೆಸ್ ಮುಖಂಡನನ್ನ ಬಂಧಿಸುವಲ್ಲಿ ಯಾಕೆ ಪೊಲೀಸರು ಮೀನಾವೇಶ ನಡೆಸ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಅಥವಾ ಗೃಹ ಸಚಿವರಿಂದ ಏನಾದ್ರೂ ಒತ್ತಡ ಇದೆಯಾ, ಆದ್ರಿಂದ ಏನಾದ್ರೂ ಇವರು ಬಂಧಿಸ್ತಾ ಇಲ್ವಾ ಎಂಬ ಅನುಮಾನಗಳು ಕೂಡ ಇಲ್ಲಿ ಸೃಷ್ಟಿ ಆಗ್ತಾ ಇರುವಂತಹದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ. ಮಹಿಳಾಧಿಕಾರಿಗೆ ನಿಂದನೆ ಹಾಗೂ ಧಮಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಸಂಘಟನೆಯಿಂದ ಮನವಿ ಪತ್ರವನ್ನ ಈಗಾಗಲೇ ನೀಡಲಾಗಿದೆ. ರಾಜೀವ್ ಗೌಡನನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಮನವಿ ಪತ್ರವನ್ನ ನೀಡಿದ್ದಾರೆ. ಇಲ್ಲಿ ಒಂದ್ ಕಡೆ ಮಹಿಳಾ ಅಧಿಕಾರಿಗೆ ನಿಂದನೆ ಹಾಗೇನೆ ಧಮಕಿ ಹಾಕಿರುವಂತಹ ಕೇಸ್ ಆದ್ರೆ, ಮತ್ತೊಂದ್ ಕಡೆಯಲ್ಲಿ ಮಹಿಳಾ ಆಯೋಗ ಈಗ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ನಿಂದನೆಯನ್ನ ಮಾಡಿರೋದು, ಧಮಕಿಯನ್ನ ಹಾಕಿರೋದು, ಜೀವ ಬೆದರಿಕೆಯನ್ನ ಒಡ್ಡಿರೋದು, ಇಷ್ಟು ದಿನಗಳ ಕಾಲ ಪ್ರತಿಯೊಂದು ವಿಚಾರಕ್ಕೆ ಬರ್ತಾ ಇದ್ದಂತಹ ಮಹಿಳಾ ಆಯೋಗ ಕೂಡ ಇಲ್ಲಿ ಎಂಟ್ರಿ ಆಗಬೇಕಾಗಿದೆ. ರಾಜೀವ್ ಗೌಡನನ್ನ ಗಡೀಪಾರು ಮಾಡುವಂತೆ ಇದೀಗ ಮಾನವ ಹಕ್ಕುಗಳ ಸಂಘಟನೆ ಪತ್ರವನ್ನ ಬರೆದಿರೋದು. ರಾಜೀವ್ ಗೌಡ ಬಂಧನಕ್ಕೆ ಸಜ್ಜಾಗಿದ್ದಾರೆ ಈಗಾಗಲೇ ಈ ಒಂದು ಸಂದರ್ಭದಲ್ಲಿ. ಆದರೆ ಪೊಲೀಸರು ಅನುಮತಿ ನೀಡದ ಹಿನ್ನೆಲೆ ಮನವಿ ಪತ್ರವನ್ನ ಸಂಘಟನೆ ನೀಡಿದ್ದು. ಈ ಕುರಿತು ರಾಜ್ಯ ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಜೊತೆಗೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಮಾತನಾಡಿಸಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸಿ ಗಡೀಪಾರು ಮಾಡುವಂತೆ ಬಹಳಷ್ಟು ರೀತಿಯಾದಂತಹ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಸದ್ಯ ಈಗ ಮಾನವ ಹಕ್ಕುಗಳು ಹಾಗೂ ಮಾಧ್ಯಮ ಸಂಘಟನೆ ಮುಖಂಡರು ಶಿಡ್ಲಘಟ್ಟ ನಗರ ಠಾಣೆಗೆ ಭೇಟಿ ಕೊಟ್ಟು ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಒಬ್ಬ ಅಧಿಕಾರಿಗೆ, ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ಬೆದರಿಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ?
ನೋಡಿ ಸರ್, ಈಗ ಇದು ಅವರ ಗೂಂಡಾ ವರ್ತನೆ ಸ್ಪಷ್ಟವಾಗಿ ಈಗ ಎಲ್ಲರೂ ಕೂಡ ಕಂಡಿರುವಂಥದ್ದು ವಿಚಾರ ಆಗಿದೆ. ಏನಾಗಿದೆ ಇವತ್ತು ಅಂದರೆ, ಶಿಡ್ಲಘಟ್ಟ ವಿಧಾನಸಭಾ ಇಡೀ ತಾಲೂಕಲ್ಲೇ ಸುಮಾರು ಇಷ್ಟು ವರ್ಷದ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಭಾಳಷ್ಟು ನಾಯಕರು ನಾವು ಕಂಡಿದ್ದೀವಿ. ಬಟ್ ವಿಶೇಷವಾಗಿ ಇಂಥ ಗೂಂಡಾಗಳನ್ನು ಕರ್ಕೊಂಬಂದು ಇಲ್ಲಿ ನಿಲ್ಲಿಸುವಂಥದ್ದು ಮತ್ತು ಇಂಥ ದಕ್ಷ ಅಧಿಕಾರಿಗಳಿಗೆ ಮತ್ತು ಒಬ್ಬ ಮಹಿಳೆ ಅಧಿಕಾರಿ ಅನ್ನೋದು ನೋಡಿದೆ ಈ ರೀತಿ ಅವರ ಮೇಲೆ ಒಂದು ಬೆದರಿಕೆ ಹಾಕೋಂಥದ್ದು, ಆಮೇಲೆ ದಂಗೆ ಎಬ್ಬಿಸ್ತೀನಿ ಅಂತ ಹೇಳೋಂಥದ್ದು, ಇದು ಭಾಳ ನೀಚ ಕೆಲಸ ಮತ್ತು ಖಂಡನೀಯ ವಿಚಾರ. ಇದೆಲ್ಲರೂ ಕೂಡ ಸಮಾಜಕ್ಕೆ ತುಂಬಾ ಮಾರಕ ಅಂತಲೇ ಹೇಳ್ಬೋದು. ಒಂದು ಕಡೆ ಈಗ ಅವ್ರದ್ದೇ ಆದಂಥ ಕಾಂಗ್ರೆಸ್ ಪಕ್ಷ ಇದೆ, ಅವ್ರು ಒಟ್ಟಿನಲ್ಲಿ ಈ ಪಕ್ಷದಲ್ಲಿ ಅವ್ರನ್ನ ಬಂಧನೆ ಮಾಡೋಕ್ಕೆ ಮುಂದಾಗ್ತಾರೆ ಸರ್. ಸರ್, ಈಗ ನೋಡಿ, ನಿಜವಾಗ್ಲೂ ಸಂವಿಧಾನನ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಈ ಒಂದು ಸರ್ಕಾರಗಳು, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ನಿಜವಾಗ್ಲೂ ಆ ನೈತಿಕತೆ ಅನ್ನೋದು ಇರೋದಾದರೆ ಈ ಕೂಡಲೇ ಈ ಆಸಾಮಿಯನ್ನು ಬಂಧಿಸಬೇಕು. ಆ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗ್ತದೆ ಅದನ್ನು ಸರಿಪಡಿಸ್ಕೊಂಡು ನಿಟ್ಟಲ್ಲಿ ಅವರು ಇವತ್ತು ಅದನ್ನು ಮುಂದಾಗಬೇಕಾಗ್ತದೆ. ಇಲ್ಲ ಇನ್ ಕೇಸ್ ಸರ್ಕಾರ ಇದೆ ಅನ್ನೋದು ದರ್ಪನ ಅವರು ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠವನ್ನು ಕಲಿಸೋದು. ಈಗಾಗಲೇ ಪ್ರಕರಣ ದಾಖಲಾಗಿದೆ, 18 ಗಂಟೆಗಳು ಕಳೀತಾ ಇದ್ದಾವೆ. ಪ್ರಕರಣ ದಾಖಲಾದರೂ ಸಹ ಪೊಲೀಸರು ಎಲ್ಲೋ ಒಂದು ಕಡೆ ಅವ್ರನ್ನ ಬಂಧಿಸಲು ಮುಂದಾಗ್ತಾ ಇಲ್ಲ. ಯಾವ ಕಾರಣಕ್ಕೆ ಅವ್ರು ಮುಂದಾಗ್ತಾ ಇಲ್ಲ ಅನ್ಬೋದು ಸರ್? ನನಗೆ ಒಂದು ಅನುಮಾನ ಕಾಡುತ್ತೆ. ಮೋಸ್ಟ್ಲಿ ಪೊಲೀಸ್ ಇಲಾಖೆ ಇವತ್ತು ಘಟನೆಗೆ ಎಲ್ಲೋ ಒಂದು ಕಡೆ ಇವರು ಕೂಡ ಕುಮ್ಮಕ್ಕೆ ಕೊಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದರೆ, ಸಾಮಾನ್ಯವಾದ ವ್ಯಕ್ತಿಯರಾದರೂ ಈ ರೀತಿ ನಡ್ಕೊಂಡಿದ್ದ ವ್ಯಕ್ತಿಯಾಗಿದ್ದರೆ ಈ ಕೂಡಲೇ ಅವ್ರನ್ನ ಅಮಾನುಷವಾಗಿ ಇವತ್ತು ಬಂಧಿಸುವಂಥ ಪ್ರಕ್ರಿಯೆಗೆ ಪೊಲೀಸ್ ಇಲಾಖೆ ಮುಂದಾಗ್ತಿತ್ತು. ಸೊ ಈ ವ್ಯಕ್ತಿ ವಿಚಾರದಲ್ಲಿ ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾಯಿದ್ರೆ, ಯಾಕೆ ಧೋರಣೆ ತೋರ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಒಂದು ಅನುಮಾನ ಕಾಡಿ ಈ ಪೊಲೀಸ್ ಇಲಾಖೆ ಯಾಕೆ ಬಿಟ್ಟಿದೆ ಅಂತ ಎಲ್ಲೋ ಒಂದು ಕಡೆ ಅದೇ ನಮಗೆ ಅವರೊಂದಿಗೆ ಏನಾದರೂ ಇವರು ಶಾಮೀಲಾಗಿದೆ ಅಥವಾ ಸರ್ಕಾರ ಏನಾದರೂ ಇವರಿಗೆ ಮಾನ್ಯ ಗೃಹ ಮಂತ್ರಿ ಏನಾದರೂ ಸುತ್ತೋಲೆ ಕೊಡಿದ್ರೆ ಅದಕ್ಕಾಗಿ ನಾವು ಇವತ್ತು ಕೂಡ ಒತ್ತಾಯ ಮಾಡ್ತೀವಿ ಆ ವ್ಯಕ್ತಿನ ಈ ಕೂಡಲೇ ಬಂಧಿಸಬೇಕು. ಜೊತೆಗೆ ಇನ್ ಕೇಸ್ ಏನಾದರೂ ಆ ವ್ಯಕ್ತಿನ ಬಂಧಿಸಿದ್ರೆ ಈ ನಮ್ಮ ರಾಜ್ಯದ ಏನು ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರು ಈ ಘಟನೆಯ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆ ಕೊಡಬೇಕಾಗ್ತದೆ. ಇದು ಮಾನವ ಹಕ್ಕುಗಳು ಹಾಗೂ ಮಾಧ್ಯಮ ಸಂಘಟನೆ ಮುಖಂಡರು ಹೇಳ್ತಾ ಇರೋದು. ಈ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರಾದಂಥ ರಾಜೀವ್ ಗೌಡನ ಕೂಡಲೇ ಬಂಧಿಸಬೇಕು, ಇಲ್ಲಾಂದರೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂತಹದ್ದು. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಆಸ್ತಿಗಾಗಿ ಅತ್ತೆಯನ್ನೇ ಕಾಲುವೆಗೆ ಎಸೆದು ಮರ್ಡರ್ ಮಾಡಲಾಗಿದೆ. 80 ವರ್ಷದ ಅಜ್ಜಿಯನ್ನ ಹತ್ಯೆಗೈದಿದ್ದಾರೆ ಅಳಿಯಂದಿರು. ಇದು ಬಾಗಲಕೋಟೆ ಜಿಲ್ಲೆ ಜಗದಾಳ ಗ್ರಾಮದಲ್ಲಿ ನಡೆದಿರುವ ಘಟನೆ. ಆಸ್ತಿಗಾಗಿ ಅತ್ತೆಯನ್ನೇ ಕಾಲುವೆಗೆ ಎಸೆದು ಮರ್ಡರ್ ಮಾಡಿದ್ದಾರೆ ಅಳಿಯಂದಿರು. 80 ವರ್ಷದ ಅಜ್ಜಿಯನ್ನ ಹತ್ಯೆಗೈದಿದ್ದಾರೆ. ಬಾಗಲಕೋಟೆಯ ಜಗದಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜಗದಾಳ ಗ್ರಾಮದ ಚಂದ್ರವ್ವ ನಿಲಜಗಿ ಅವರನ್ನ ಈ ರೀತಿಯಾಗಿ ಹಲ್ಲೆ ಮಾಡಿ ಅವರನ್ನ ಕೊಲೆ ಮಾಡಿರೋದು. 11 ಎಕರೆ ಆಸ್ತಿಗಾಗಿ ಅಣ್ಣನ ಮಕ್ಕಳೇ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ. ತಂದೆಯ ಆಸ್ತಿಯಲ್ಲಿ 11 ಎಕರೆ ಚಂದ್ರವ್ವಗೆ ಬಂದಿತ್ತು. ಸೊ ಜಮೀನು ಸರ್ವೆ ವೇಳೆ ಸ್ಥಳಕ್ಕೆ ಬಂದಿದ್ರು ಈ ಹಂತಕರು. ಮೊದಲು ಚಹಾ ಕುಡಿಯೋದಕ್ಕೆ ಕಾರಿನಿಂದ ಇಳಿಸಿದ್ದಾರೆ. ಬಳಿಕ ಘಟಪ್ರಭಾ ನದಿ ಕಾಲುವೆಗೆ ತಳ್ಳಿ ಡ್ರಾಮಾ ಮಾಡಿದ್ದಾರೆ. ಚಂದ್ರವ್ವನನ್ನ ಬದುಕಿಸುವಂತಹ ನಾಟಕ ಆಡಿದ್ರು ಈ ಆರೋಪಿಗಳು. ಆದರೆ ಆಸ್ಪತ್ರೆಗೆ ಕರೆದೊಯ್ಯುವ ನೆಪದಲ್ಲಿ ದಾರಿ ಮಧ್ಯೆ ಹತ್ಯೆ ಮಾಡಿದ್ದಾರೆ. ಹತ್ಯೆಗೈದ 5 ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಆಸ್ತಿಗಾಗಿ ಸಂಬಂಧಗಳು ಲೆಕ್ಕನೇ ಇಲ್ಲ. ಅವರ ಅತ್ತೆ ಆಗಿರಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಲ್ಲ, ತಂದೆ ಮಗನ ಆಗುವಂತಹ ಘಟನೆಗಳಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರ ನಡುವೆ ಆಗ್ತಾ ಇರುವಂತಹ ಇಂತಹ ಕೃತ್ಯಗಳಾಗಿರ್ಬೋದು, ಸಂಬಂಧವೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಕೇವಲ ಆಸ್ತಿ, ಹಣ, ದುಡ್ಡು ಈ ರೀತಿಯಾಗಿಯೇ ಈಗ ಬೆಲೆಯನ್ನು ಕೊಡ್ತಾ ಇರೋದು. ಇಲ್ಲೂ ಕೂಡ ಅಂಥದ್ದೇ ಆಗಿದೆ. ದೇವರಿಗೆ 16 ಲಕ್ಷದ ಬೆಳ್ಳಿ ಬಾಗಿಲನ್ನ ಅರ್ಜಿ ಮಾಡಿಸಿದ್ರು. ಪ್ರಭುಲಿಂಗ ದೇವರಿಗೆ ಚಂದ್ರವ್ವ ಬಾಗಿಲನ್ನ ಮಾಡಿಸಿದ್ರು. ಈಗ ಅಳಿಯರಿಂದಲೇ ಹತ್ಯೆಯಾಗಿದ್ದಾರೆ ಚಂದ್ರವ್ವ. ಆಸ್ತಿ, ತಮ್ಮ ತಂದೆಯ ಪಾಲಿನ ಆಸ್ತಿ ಸೋದರತೆಗೆ ಸಿಕ್ತು ಅನ್ನುವಂತಹ ಕಾರಣಕ್ಕಾಗಿ 11 ಎಕರೆ ಆಸ್ತಿಗಾಗಿ ಅಣ್ಣನ ಮಕ್ಕಳೆಲ್ಲರೂ ಸೇರಿ ಮಾಡಿರುವಂತಹ ಕೃತ್ಯ. ಅದರಲ್ಲೂ ಕೂಡ 80 ವರ್ಷದ ಅಜ್ಜಿ ಆಕೆಯನ್ನ ಸರ್ವೆ ಮಾಡಿಸುವಂಥ ನೆಪದಲ್ಲಿ ಕರ್ಕೊಂಡು ಹೋಗಿ ಆ ನಂತರ ತಳ್ಳಿ ಆ ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ನೆಪದಲ್ಲಿ ಆಕೆಯನ್ನ ಹತ್ಯೆ ಮಾಡಿದಾರಲ್ಲ. ಆ ಅಜ್ಜಿ ಎಷ್ಟು ವರ್ಷ ಬದುಕ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿ ಇದೀಗ ಜೈಲು ಪಾಲಾಗಿದ್ದಾರೆ ಅಳಿಯಂದಿರು. ಕಾಲುವೆಗೆ ತಳ್ಳಿ ಆಮೇಲೆ ಡ್ರಾಮಾ ಕೂಡ ಮಾಡ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ನೆಪದಲ್ಲಿ ಆಕೆಯನ್ನ ಹತ್ಯೆ ಮಾಡಿದ್ದಾರೆ. ಇದೀಗ ಈ ಪ್ರಕರಣವನ್ನ ಭೇದಿಸಿರುವ ಪೊಲೀಸರು ಈ 5 ಜನರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಕೊನೆಗೂ ಗೊತ್ತಾಗಿದೆ ಈ ಕೊಲೆಗೆ ಇವರೇ ಕಾರಣ ಅನ್ನುವಂಥದ್ದು, ಇವರೇ ಈ ರೀತಿಯಾಗಿ ನಾಟಕ ಮಾಡಿರೋದು, ಇವರೇ ಆಕೆಯನ್ನ ಸಾಯಿಸಿರೋದು ಅನ್ನೋದು ಕೂಡ ಗೊತ್ತಾಗಿದೆ. ಇವರು ಕೆನಾಲಲ್ಲಿ ಇವ್ರು 3 ಜನ ಅವರಿಗೆ ಇನಿಷಿಯಲಿ ಪುಷ್ ಮಾಡಿದ್ದಾರೆ. ಬೇರೆ ಪಬ್ಲಿಕ್ ಗೊತ್ತಾದ ನಂತರ ಅವರೇ ಇವರಿಗೆ ಸೇವ್ ಮಾಡಿದ್ದಾರೆ. ಆದರೆ ಇಲ್ಲಿ ಬನಟ್ಟಿಯಿಂದ ಗೋಕಾಕ್ ಕಡೆ ಹಾಸ್ಪಿಟಲಿಗೆ ಹೋಗುವಾಗ ನಮಗೆ ಅನುಮಾನ ಇದೆ ಅವರು ಇವ್ರದ್ದು ಮರ್ಡರ್ ಮಾಡಿದ್ದಾರೆ.
ಇದು ಆಧಾರ್ ಬೇಸಿಸ್ ಮೇಲೆ ನಾವು ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ ಗಾಡಿಯಲ್ಲಿ ಬನ್ನಟ್ಟಿಯಿಂದ ಗೋಕಾಕ್ ಹೋಗೋ ಗಾಡಿಯಲ್ಲಿ 6 ಜನ ಇದ್ದು ಅದರಲ್ಲಿ 5 ಜನ ಮೇನ್ ಆರೋಪಿ ಎಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಡ್ರೈವರ್ ಅರೆಸ್ಟ್ ಆಗಬೇಕು, ಅದನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಹಚ್ತೀವಿ. ಕೂತು ಅಜ್ಜಿನ ಅಟ್ಟು ಬೇದರು ನಮ್ಮನ್ನೂ ಅಟ್ಟು ಬೇದರ್ ರೀ. ಬೇದ ಟೈಮ್ದಾಗ ಹಂಗೆ ಹೋದಿವ್ರಿ. ಹೋಗಿ ಕಿಶಿಂದ ನಾವೇನು ಇವಾಗ ಬಂದವರೆಲ್ಲ ಏನಿಲ್ಲ ಅಂತೆ ಅಜ್ಜಿ ನಿನ್ನ ಜಮೀನು ಎಲ್ಲಿ ಐತಿ ವಾ ಅಂತೇಳಿ ತೋರಿಸ್ತಾನಂತ ನಾ ತೋರಿಸ್ತಾನೆ ಅಂದಳ್ರಿ. ಹಂಗೆ ನಡ್ರಿ ಈ ಕಡೆ ಹೋರಿ ಅಂತಂದು ಅವ್ರ ಜಮೀನು ಜಾಗದಾಗ ಬಂದರ್ರಿ. ಹಂಗೆ ಬಂದಿವ್ರಿ ಅಂತ ಇಲ್ಲೇ ಐತಿ ನೋಡ್ರಿ ಅಂದಳ್ರಿ. ನಾನು ಕೂಡ ಇಲ್ಲಿ ಹಿಡ್ಕೊಂಡು ಎಲ್ಲಿ ತಕ ನಿನ್ನ ಜಮೀನು ಅಂತೆ ಅಲ್ಲಿ 3 ಬಾಯಿ ತಕ ಐತಿಪ್ಪ ಅಂತಂದಳ್ರಿ. ಅಂದ ಟೈಮ್ದಾಗ ರೀ ಮುಂದೆ ಹಂಗೆ ಸ್ವಲ್ಪ ಅವ್ರು ಸರ್ವೇದವ್ರು ಮುಂದೆ ಹೋದ್ರಿ. ನಾವು ಹಿಂದಿನ ಕಾರ್ ಗಾಡಿ ಚಾಲೂ ಮಾಡಿ ಹೋದಾಗ ಏನೈತೆ ರೀ, ಇವರ ಸದಾಶಿವ ಮಲ್ಲಪ್ರಿ, ಮುಂದೆ ಶಂಕರಪ್ರಿ, ಪರಾಪ್ರಿ, ಸದಾಪ್ರಿ, ಶಂಕರು ರೀ, ಸಿದ್ದು ರೀ, ಇವರೆಲ್ಲ ಕೂಡಿ ಆಯಿನನ್ನು ಇದನ್ನು ಮಾಡಿ ಇಲ್ಲ ಅದ ಹೋಗುದ್ರ ಹಾಂ ಕೆನಾಲ್ ಅದ. ಜರದಾಳ ಪ್ರಭುದೇವರು, ಅಲ್ಲಂ ಪ್ರಭುದೇವರು ಭಕ್ತರು. ಅವರು ದೇವ್ರ ಸಂಬಂಧ ಎಲ್ಲ ಥರ ಸೇವೆ ಮಾಡ್ತಾರೆ. ಅವರು ಒಂದು 22 kg ಬೆಳ್ಳಿ ಬಾಗಿಲನ್ನು ಪ್ರಭುದೇವರು ಬಾಗಿಲಿಗೆ ಮಾಡಿಸ್ಕೊಟ್ಟಾರ. ಅಷ್ಟು ಭಕ್ತಿವಂತಕ್ಕೆ ಅವರು ತವ್ರ ಮನೆಯದು ಒಂದು ಆಸ್ತಿ ಬರ್ಬಿಡ್ತಕ್ಕೆ. ಈಗ ಒಂದು 11 ಎಕರೆ 10 ಎಕರೆ ಚಿಲ್ಲರ. ಆ ಆಸ್ತಿ ಸಂಬಂಧ ಗೋರ್ಮೆಂಟ್ ಸರ್ವೇದಾರ್ ಬಂದಿರು, ನೋಟಿಸು ಕೊಟ್ಟಿರು. ಕೊಟ್ಟ ನಂತರ ಅವ್ರು ಗೌರ್ಮೆಂಟ್ದವ್ರ ಬಂದರು. ಈ ಅಜ್ಜಿಗೆ ನೆಟ್ಟಗೆ ಎದ್ದು ಆಗ ಹೋಗಾಕೆ ಬರ್ತಿದ್ದಿಲ್ಲ. ಆದರೂ ಗಾಡಿಯಾಗ ಮನ್ಕೊಂಡಳಕ್ಕೆ ಅಕ್ಕಿನ ಹೊರಗೆ ಕೆನಾಲ್ದಾಗ ಎಳೆದು ಹೋಗದ ಇವರು ಸಿದ್ದಪ್ಪ, ಪ್ರಭು, ಆಮೇಲೆ ಸದಾಶಿವ, ಶಂಕರ, ಮಲ್ಲಪ್ಪ ಇವರಾಕಿನ ಜಗ್ಗಿ ಹೋಗೋದು ಕಿಸಿನ ಕೆನಾಲ್ದಾಗ ಹೋಗಿದ್ರೆ ಸರ್ವೇದವ್ರು ಇದ್ದಾಗನ ಕೆನಾಲ್ದಾಗ ಹೋಗಿದ್ರಿ. ಆಕೆ ಒಂದು 200 ಫೂಟ್ ತೆಲ್ಕೊತ ಹೋಗ್ತಿಳು. ಹೋಗೋ ಟೈಮ್ದಾಗ ಮತ್ತು ಅವರ ದುಡ್ಡು ಕೂಡ ಆಕಿನ ಮ್ಯಾಗ ತೆಗೆದಾಕಿನ ಸರ್ಕಾರ ದವಾಖಾನೆ ಬನ್ನಟ್ಟಿ ಸರ್ಕಾರ ದವಾಖಾನೆ ಶಿಫ್ಟ್ ಮಾಡಿದ್ರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಆಸ್ತಿಗಾಗಿ ಯಾರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಘಟನೆ, ಅದಕ್ಕೆ ಇದೊಂದು ಕೂಡ ಆಡ್ ಆನ್ ಆಗಿದೆ ಅಂತಾನೆ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಈ ಪ್ರಕರಣವನ್ನು ಹೇಗೆ ಭೇದಿಸಿದ್ರು? ಶರ್ಮಿತಾ, ಪ್ರಮುಖವಾಗಿ ಏನಂದ್ರೆ 11 ಎಕರೆ ಆಸ್ತಿ ಎಲ್ಲಿ ತಮ್ಮ ಕುಟುಂಬದ ಕೈ ಬಿಟ್ಟು ಹೋಗುತ್ತೆ ಅನ್ನುವಂತಹ ಆತಂಕದ ಹಿನ್ನೆಲೆಯಲ್ಲಿ ಏನು ಸೋದರ ಅತ್ತೆಯನ್ನ ಅಳಿಯಂದ್ರು ಈ ರೀತಿಯಾಗಿ ಕೊಲೆ ಮಾಡಿರುವಂತಹ ಘಟನೆ ಇದಾಗಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಟ್ಟಿನ ಜಗದಾಳ ಗ್ರಾಮದಲ್ಲಿ ಏನು ಚಂದ್ರವ್ವ ಅನ್ನುವಂತಹ ಅಜ್ಜಿ ಇದ್ರು. ಆ ಅಜ್ಜಿ ಹಿಂದಿನೂ ಕೂಡ ದಾನ ಮಾಡುತ್ತಾ ಒಂದು ರೀತಿ ಫೇಮಸ್ ಆದಂತಹ ಅಜ್ಜಿ. ಹಿಂದಿನೂ ಕೂಡ ಅಜ್ಜಿಯ ಬಗ್ಗೆ ಸಾಕಷ್ಟು ಸುದ್ದಿಗಳು ಬಂದಿತ್ತು. ಅಂದ್ರೆ ಏನಂತಂದ್ರೆ ಆ ಅಜ್ಜಿಗೆ ಮಕ್ಕಳಿರ್ಲಿಲ್ಲ, ಮದುವೆ ಆದ ಹೊಸ್ತರಲ್ಲೇ ಗಂಡ ತೀರ್ಕೊಂಡಿದ್ರು. ಅಂದಾಗಿ ಅಜ್ಜಿ ಒಬ್ಬಂಟಿಯಾಗಿನೇ ಜೀವನವನ್ನ ಮಾಡ್ತಾ ಇದ್ರು. ತನ್ನ ಭಾಗದಲ್ಲಿ ಬರ್ಬೇಕಾದಂತಹ ಆಸ್ತಿಗಾಗಿ ಕೋರ್ಟ್ ಅಲ್ಲಿ ಅಂದ್ರೆ ನ್ಯಾಯವನ್ನ ಹೂಡಿದ್ರು. ಆ ಒಂದು ಸಂದರ್ಭದಲ್ಲಿನೇ ಆಕೆಗೆ ಕೋರ್ಟ್ ಮೂಲಕ 11 ಎಕರೆ ಆಸ್ತಿಯನ್ನ ಕೊಡಬೇಕು ಅನ್ನುವಂಥ ಆದೇಶ ಹೊರಡಿಸಿತ್ತು. ಆ ಒಂದು ಹಿನ್ನೆಲೆಯಲ್ಲಿನೇ ಇನ್ನು ಸರ್ಕಾರದ ಮೂಲಕ 11 ಎಕರೆ ಆಸ್ತಿಯನ್ನ ಸರ್ವೆ ಮಾಡಿ ಅಜ್ಜಿಗೆ ಒಪ್ಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಪ್ರಕ್ರಿಯೆ ನಡೆದಿತ್ತು. ಆ ಪ್ರಕ್ರಿಯೆ ನಡೆದಂತ ಸಂದರ್ಭದಲ್ಲಿ ಜಮೀನಿಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ಆಸ್ತಿಯನ್ನ ಎಲ್ಲಿ ಆ ಅಜ್ಜಿಗೆ ಬಂದಂತ ಸಂದರ್ಭದಲ್ಲಿ ಅವರು ಮತ್ತೆ ತಾವು ಬದುಕಿರುವಾಗಲೇ ಆ ಅಜ್ಜಿಗೆ ಆಸ್ತಿ ಹೋದ್ರೆ ಅದನ್ನ ಯಾರಿಗಾದ್ರೂ ದಾನ ಮಾಡಿಬಿಡ್ಬೋದು ಅನ್ನೋಂಥ ಒಂದು ಆತಂಕದಲ್ಲಿ ಆಕೆಯನ್ನ ಈ ರೀತಿಯಾಗಿ ಮುಗಿಸಿದ್ರೆ ಆಸ್ತಿ ನಮಗೆ ಬರಬಹುದು ಅನ್ನೋಂಥ ಒಂದು ದುರಾಸೆಯಿಂದಾಗಿ ಈ ರೀತಿಯಾಗಿ ಅಳಿಯಂದ್ರು ಎಲ್ಲರೂ ಸೇರಿ ಕೊಲೆ ಮಾಡಿರುವಂತದ್ದು. ಇನ್ನು ಈ ಅಜ್ಜಿ 2022ರಲ್ಲಿ ತಾನು ಏನು ತನಗೆ ಯಾರು ಸಂಬಂಧಿಕರು ಇಲ್ಲಿದ್ದರೂ ಕೂಡ ತರಕಾರಿ ವ್ಯಾಪಾರ ಮತ್ತು ಹೂವಿನ ವ್ಯಾಪಾರವನ್ನ ಮಾಡಿಕೊಂಡು ತೇರದಾಳ ಪಟ್ಟಣದಲ್ಲಿರ್ತಕ್ಕಂತಹ ಅಲ್ಲಮಪ್ರಭು ದೇವಸ್ಥಾನದ ಬಳಿ ಜೀವನವನ್ನ ಸಾಗಿಸ್ತಾ ಇದ್ಲು. ಹೌದು, ತರಕಾರಿ ವ್ಯಾಪಾರದ ಮೂಲಕವೇ ತಾನು ದುಡಿದಂತಹ ಎಲ್ಲಾ ಹಣವನ್ನು ಕೂಡ ದೇವಸ್ಥಾನದ ಬಾಗಿಲನ್ನ ಮಾಡಿಸೋದಕ್ಕೆ ಅಂತೇಳಿ 16 ಲಕ್ಷ ರೂಪಾಯಿ ದಾನವನ್ನ ಮಾಡಿದ್ರು. ಅದಕ್ಕೂ ಮುನ್ನ ಏನು 3 ಲಕ್ಷ ರೂಪಾಯಿ ದಾನವನ್ನ ಮಾಡಿ ಆ ದೇವಸ್ಥಾನದಲ್ಲಿ ಒಂದು ಕೊಠಡಿಯನ್ನ ಕಟ್ಟಿಸಿದ್ರು. ಇದೇ ಹಿನ್ನೆಲೆಯಲ್ಲೇನು ಆ ಅಜ್ಜಿಗೆ ವಯಸ್ಸಾದ ಬಳಿಕ ಈ ಒಂದು ದೇವಸ್ಥಾನದ ಅರ್ಚಕ ಏನಿದ್ದಾರೆ ಕಾಡಯ್ಯ ಅವರು ಆ ಅಜ್ಜಿಯನ್ನ ಪೋಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ದೇವಸ್ಥಾನದ ಒಂದು ಆವರಣದಲ್ಲಿನೇ ಒಂದು ಕೊಠಡಿಯನ್ನ ಕೊಟ್ಟು ಆ ಅಜ್ಜಿಯನ್ನ ಕಳೆದ 8 ತಿಂಗಳಿಂದ ಅವರು ನೋಡ್ಕೊಳ್ತಾ ಇದ್ರು. ಇಂತಹ ಒಂದು ಬೆಳವಣಿಗೆ ಮಧ್ಯೆ ಇದೀಗ ಏನು ಆಸ್ತಿ ಆ ಅಜ್ಜಿಗೆ ಸೇರ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶ ಬಂದಂತ ಹಿನ್ನೆಲೆಯಲ್ಲಿ ಜನವರಿ 12ನೇ ತಾರೀಕಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. 13ನೇ ತಾರೀಕಿಗೆ ಈ ಭೂಮಿಯನ್ನ ಸರ್ವೆ ಮಾಡೋದಕ್ಕಂತೇಳಿ ಅಧಿಕಾರಿಗಳು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಜಮೀನಿಗೆ ಹೋದಂತ ಸಂದರ್ಭದಲ್ಲಿ ಅಜ್ಜಿಯನ್ನ ಕಾರ್ನಲ್ಲಿ ಕುಳಿತಂತ ಅಜ್ಜಿಯನ್ನ ಮನೆಗೆ ಕರೆಸಿ ಚಾ ಕುಡಿಸ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಆಕೆನ ಕೆಳಗಡೆ ಇಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಜಮೀನಿಗೆ ಹೊಂದಿಕೊಂಡಂತೆ ಘಟಪ್ರಭಾ ನದಿಯ ಕಾಲುವೆ ಇರುತ್ತೆ. ಆ ಕಾಲುವೆಯಲ್ಲಿ ಏಕಾಏಕಿಯಾಗಿ ಅಜ್ಜಿಯನ್ನ ತಳ್ತಾರೆ. ಅದಾದ ಬಳಿಕ ಅಜ್ಜಿ ಕಿರ್ಚಾಡ್ತಾ ಇದ್ದಂತೆಯೇ ಏನು ಎಲ್ಲಿ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ ಅನ್ನುವಂತಹ ಒಂದು ಆತಂಕದಿಂದ ಆ ತಳ್ಳಿದವರೇ ಒಂದು ನಾಟಕವನ್ನ ಮಾಡ್ತಾರೆ. ಅಜ್ಜಿಯನ್ನ ಕಾಪಾಡಿ ಹೊರಗಡೆ ತೆಗೆದಿದ್ದೀವಿ ಅನ್ನುವಂತಹ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಿ ಆ ಒಂದು ಇದರಿಂದ ಬಚಾವ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ್ಲೂ ಕೂಡ ಈ ಒಂದು ಘಟನೆಯ ಬಗ್ಗೆ ಅನುಮಾನ ಯಾರಿಗೂ ಕೂಡ ಬಂದಿರೋದಿಲ್ಲ. ಬಳಿಕ ಆ ಕಾಡಯ್ಯ ಏನ್ ಮಾಡ್ತಾನೆ,
ಆ ಅಜ್ಜಿಯನ್ನ ಕರ್ಕೊಂಡ್ಬಂದು ಬನಹಟ್ಟಿಯ ಒಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ವಯಸ್ಸಾಗಿರೋದ್ರಿಂದಾಗಿ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ, ಹೀಗಾಗಿ ನೀವು ಗೋಕಾಕ್ನಲ್ಲಿ ಬೇರೊಂದು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ವೈದ್ಯರು ರೆಫರ್ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾರ್ಗ ಮಧ್ಯಕ್ಕೆ ಕಾರ್ನಲ್ಲಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಾರಿನ ಹಿಂಬಾಲಿಸಿ ಕಾರ್ನ ನಿಲ್ಲಿಸಿ ಕಾಡಯ್ಯ ಇದ್ದಂತಹ ಕಾರ್ನ ನಿಲ್ಲಿಸಿ ಆ ಅಜ್ಜಿಯನ್ನ ತಮ್ಮ ವಾಹನದಲ್ಲಿ ಕರ್ಕೊಂಡು ಆ ಕಾಡಯ್ಯನನ್ನ ಅಲ್ಲಿಂದ ವಾಪಸ್ ಕಳಿಸಿ ಇವರು ಏನು 6 ಜನ ಆರೋಪಿಗಳಿದ್ದಾರೆ, ಅವರೆಲ್ಲರೂ ಕೂಡ ಅಜ್ಜಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ನೆಪದಲ್ಲಿ ಆಕೆಯನ್ನ ಕೊಲೆ ಮಾಡಿರ್ತಾರೆ. ಬಳಿಕ ಈ ಒಂದು ವಿಚಾರ ಈ ಕಾಡಯ್ಯನಿಗೆ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾನೆ. ಇದೇ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಏನೋ ಈ ಅಜ್ಜಿಯನ್ನ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ತರಾತುರಿಯಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಆಗ ಕೂಡಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಈ ಎಲ್ಲ ಪ್ರಕರಣದ ಹಿಂದೆ ನಡೆದಿದ್ದಂತಹ ಘಟನೆಗಳು ಬೆಳಕಿಗೆ ಬರುತ್ತೆ. ಸದ್ಯ ಇದೀಗ ಕಾಡಯ್ಯ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಪೊಲೀಸರು 5 ಜನರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದ್ದು ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಸ್ಮಯ ನಡೆಯಲಿದೆ. ಸಂಜೆ ಗವಿಗಂಗಾಧರನಿಗೆ ಸೂರ್ಯಾಭಿಷೇಕ ನೆರವೇರಲಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಭೋ ಮಂಡಲದ ವಿಸ್ಮಯ ಇಲ್ಲಿ ನಡೆಯಲಿದೆ. ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಸೂರ್ಯಾಭಿಷೇಕ ನಡೆಯುತ್ತೆ ಶಿವಲಿಂಗಕ್ಕೆ. ಇವತ್ತು ಸಂಜೆ 5:02 ಭಾಸ್ಕರನ ನಮನ ಆಗುತ್ತೆ. ಈ ಅದ್ಭುತ ದೃಶ್ಯ ಕಾವ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಿದ್ದಾರೆ. ಸೂರ್ಯ ರಶ್ಮಿ ಸ್ಪರ್ಶಿಸೋದ್ರ ವೀಕ್ಷಣೆಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬೆಳಗ್ಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರು ಬಂದಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಕೈಗೊಂಡಿದ್ದಾರೆ. ಈ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಈಗಾಗಲೇ ಅಲ್ಲಿ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅವರಿಗೆಲ್ಲರಿಗೂ ಕೂಡ ಇದರ ಒಂದು ವ್ಯವಸ್ಥೆ ಆಗಬೇಕು ನೋಡೋದಿಕ್ಕೆ ಅಂತ ಹೇಳಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ದೇವಸ್ಥಾನದಲ್ಲಿ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಸೂರ್ಯಾಭಿಷೇಕ ಆಗುವಂತಹ ಕ್ಷಣಕ್ಕೆ ಇನ್ನು ಕೂಡ ಕೆಲವು ಗಂಟೆ ಮಾತ್ರ ಬಾಕಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಭಕ್ತ ಸಾಗರ ಹೇಗಿದೆ, ಯಾವ ರೀತಿಗೆ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ? ನವಿತಾ ಜೈನ್ ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆ ಸೂರ್ಯ ರಶ್ಮಿಯ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಪ್ರತಿ ವರ್ಷ ಕೂಡ ಈ ಭಾಗದಲ್ಲಿ ಬರ್ತಾರೆ. ಅಂದ್ರೆ ವರ್ಷಕ್ಕೊಂದೇ ಸಲ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ದಿನದಂದು ಆ ಸೂರ್ಯನ ರಶ್ಮಿ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿರುವಂತಹ ಶಿವನನ್ನ ಲಿಂಗವನ್ನ ಸ್ಪರ್ಶಿಸುವಂತಹ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೇವಲ ಬೆಂಗಳೂರಿನವ್ರು ಮಾತ್ರ ಅಲ್ಲ, ಬೆಂಗಳೂರನ್ನ ಹೊರತುಪಡಿಸಿ ನಾನಾ ಭಾಗಗಳಿಂದ ಜನ ಈ ಭಾಗಕ್ಕೆ ಬರ್ತಾರೆ. ಭಾಸ್ಕರ ನಮಿಸುವಂತಹ ಆ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದೇ ಒಂದು ಪುಣ್ಯ ಅನ್ನುವಂತಹ ಒಂದು ನಂಬಿಕೆ ಅನೇಕ ಭಕ್ತ ವಲಯದಲ್ಲಿದೆ. ಸಂಜೆ ಸುಮಾರು 5:02 ಸೂರ್ಯನ ಕಿರಣ ಲಿಂಗ ಸ್ಪರ್ಶವಾಗುತ್ತೆ. ಸೊ ಎಷ್ಟು ಹೊತ್ತು ಕಿರಣ ಲಿಂಗದ ಮೇಲೆ ಇರುತ್ತೆ ಅನ್ನುವಂತಹ ಆಧಾರದ ಮೇಲೆ ಈ ವರ್ಷದ ಭವಿಷ್ಯವನ್ನ, ಅಂದ್ರೆ ಈ ವರ್ಷ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಏನಾಗುತ್ತೆ ಅದೆಲ್ಲವನ್ನ ಕೂಡ ಆ ಒಂದು ಸೂರ್ಯನ ಕಿರಣದ ಎಷ್ಟು ಹೊತ್ತು ಲಿಂಗದ ಮೇಲೆ ನಿಲ್ಲುತ್ತೆ ಅನ್ನುವಂತಹದ್ರ ಆಧಾರದ ಮೇಲೆ ಹೇಳಲಾಗುತ್ತೆ. ಈ ಹಿಂದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಸೂರ್ಯ ರಶ್ಮಿ ಸೆಕೆಂಡ್ಗಳಲ್ಲಿ ಪಾಸ್ ಆಗಿ ಹೋಗಿತ್ತು. ಆ ಸಂದರ್ಭದಲ್ಲೂ ಕೂಡ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತರು ಹೇಳಿದ್ರು ಈ ವರ್ಷ ಏನೋ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಅಂತ. ಅದೇ ಆಗಿ ಕೋವಿಡ್ ಕೂಡ ಬಂದು ಸಾಕಷ್ಟು ಸಮಸ್ಯೆಯನ್ನ ಜನ ಅನುಭವಿಸಿದ್ರು. ಅದಾದ ಮೇಲೆ ಕಳೆದ ವರ್ಷ ಅಂದ್ರೆ 2025ರಲ್ಲಿ ಮೋಡ ಮುಸುಕಿದ ವಾತಾವರಣ ಇದ್ದಿದ್ರಿಂದ ಬಹುತೇಕರಿಗೆ ಅಂದ್ರೆ ಜನರಿಗೆ ಸೂರ್ಯರಶ್ಮಿ ಸ್ಪರ್ಶ ಆಗಿರೋದು ಕಾಣಿಸ್ಲೇ ಇಲ್ಲ. ಆ ಕಿರಣ ಜನರಿಗೆ ಕಾಣಿಸ್ಲೇ ಇರಲಿಲ್ಲ. ತುಂಬಾ ಜನ ನಿರಾಸೆಯಾಗಿ ಹಾಗೆ ವಾಪಸ್ ಹೋದ್ರು. ಈ ಸಲ ಈ ದಿನ ಆದ್ರೂ ಕೂಡ ಇವತ್ತಾದ್ರೂ ಕೂಡ ಸೂರ್ಯನ ರಶ್ಮಿ ಸ್ಪರ್ಶ ಆಗುತ್ತೆ, ಅದನ್ನು ನೋಡೋಣ ಅನ್ನುವಂತಹ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋಣ ಅಂತ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸಾಗುವಂತಹ ಅಂದ್ರೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುವಾಗ ಶಿವನ ದರ್ಶನವನ್ನ ಪಡಿತಾನೆ. ಅಂದ್ರೆ ಶಿವನಿಗೆ ಒಂದು ನಮಸ್ಕಾರ ಹೇಳಿ ಶಿವನಿಗೆ ಒಂದು ಪೂಜೆ ಮಾಡಿ ಹೋಗೋದಿದು ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಸೊ ಬರುವಂತಹ ಜನರಿಗೆ ಇಲ್ಲಿ ಅವರು ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ LED ವ್ಯವಸ್ಥೆ ಆಗಲಿ ಎಲ್ಲವನ್ನು ಕೂಡ ಮಾಡಿರುವಂತಹದ್ದು. ಜೊತೆಗೆ ದೇವಸ್ಥಾನದ ಒಳಗಡೆ ಯಾರಿಗೂ ಕೂಡ ಎಲ್ಲೋ ಇಲ್ಲ. 12 ಗಂಟೆಯಿಂದಲೇ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ದೇವಸ್ಥಾನ ಕ್ಲೋಸ್ ಆಗಿದೆ. ಸಾರ್ವಜನಿಕರಿಗೆ ಭಕ್ತಾದಿಗರಿಗೆ ಯಾರಿಗೂ ಕೂಡ ಇಲ್ಲಿ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 6 ಗಂಟೆಯ ಬಳಿಕ ಅಂದ್ರೆ ಸೂರ್ಯ ರಶ್ಮಿ ಆದ ಬಳಿಕ ಇಲ್ಲಿ ವಿಶೇಷವಾದಂತಹ ಪೂಜೆ ಶಿವನಿಗೆ ಮಾಡಲಾಗುತ್ತೆ. ಅದಾದ ಮೇಲೆ ಭಕ್ತಾದಿಗಳಿಗೆ 6 ಗಂಟೆಯ ನಂತರ ಪೂಜೆಯನ್ನ ದೇವರ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ.
ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಅಳಿಯ ಚಂದನ್, ಮಗ ವಿನೀಶ್ ಸಂಕ್ರಾಂತಿಯನ್ನ ಆಚರಣೆ ಮಾಡಿದ್ದಾರೆ. ಪ್ರತಿ ವರ್ಷ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಸಂಕ್ರಾಂತಿ ಆಚರಣೆ ಮಾಡ್ತಾ ಇದ್ರು. ಆದರೆ ಇದೀಗ ದರ್ಶನ್ ಅನುಪಸ್ಥಿತಿಯಲ್ಲಿ ದರ್ಶನ್ ನೆಚ್ಚಿನ ಸಾಕು ಪ್ರಾಣಿಗಳ ಜೊತೆಗೆ ವಿಜಯಲಕ್ಷ್ಮಿ ಸೆಲೆಬ್ರೇಷನ್ ಮಾಡಿದ್ದಾರೆ. ದರ್ಶನ್ ಫಾರ್ಮ್ ನಲ್ಲಿರುವ ಕುದುರೆ ಜೊತೆ ಪೋಸ್ಟ್ ಹಾಕಿದ್ದಾರೆ. ವಿಜಯಲಕ್ಷ್ಮಿ ಕಳೆದ ಬಾರಿ ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಸಂಕ್ರಾಂತಿಯ ಆಚರಣೆಯನ್ನ ಮಾಡಿದ್ರು. ಇದೀಗ ಜೈಲಲ್ಲಿರುವಂತಹ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಆಚರಣೆ ದರ್ಶನ್ ಪಾಲಿಗಿಲ್ಲ. ಆದರೆ ಅವರ ಪತ್ನಿ ಆಗಿರ್ಬೋದು, ಅಳಿ ಆಗಿರ್ಬೋದು, ಅವರ ಮಗ ಫಾರ್ಮ್ ಹೌಸ್ ಅಲ್ಲಿ ಇವತ್ತು ಸಂಕ್ರಾಂತಿಯ ಆಚರಣೆ ಮಾಡಿದ್ದಾರೆ. ಮನಸ್ಸಲ್ಲಿ ಮನಸ್ಸು